ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನ, ಕರ್ತನ ದಿನ ಇದಾಗಿದೆ. ಕರ್ತನನ್ನು ಆರಾಧಿಸುವುದಕ್ಕಾಗಿ ದೇವರ ಆಲಯಕ್ಕೆ ಹೋಗೋಣ. ಚಿಕ್ಕ ವಾಕ್ಯ ಧ್ಯಾನದೊಂದಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರದಂದು ನಿಮ್ಮನ್ನು ಆರಾಧಿಸುವುದಕ್ಕಾಗಿಯೂ ಸಭೆಯಾಗಿ ಕೂಡಿ ಬಂದು ಕರ್ತನೊಂದಿಗೆ ಬೇಡಿಕೊಳ್ಳುವವರ ಸಂಗಡ, ಅಂದರೆ ವಿಶ್ವಾಸಿಗಳೊಂದಿಗೆ ಸೇರಿ ನಿಮ್ಮನ್ನು ಆರಾಧಿಸಲು, ನಿಮಗೆ ಪ್ರಾರ್ಥಿಸಲು, ಒಬ್ಬರಿಗೊಬ್ಬರು ಪ್ರೀತಿ ತೋರಿಸುವುದಕ್ಕಾಗಿಯೂ, ಸತ್ಕಾರ್ಯ ಮಾಡುವುದಕ್ಕಾಗಿಯೂ, ಹುರಿದುಂಬಿಸುವುದಕ್ಕಾಗಿಯೂ ಕೊಟ್ಟ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು ದೇವರೇ. ನಿಮ್ಮ ಆಲಯಕ್ಕೆ ಹೋಗುತ್ತಿರುವಾಗ ನಮ್ಮೆಲ್ಲರನ್ನೂ ದಿವ್ಯದಾನಗಳಿಂದ ಆಶೀರ್ವದಿಸಿರಿ. ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಗಳು ಗಮನಿಸು ಎಂದು ನಿಮ್ಮ ವಾಕ್ಯ ಹೇಳಿದಂತೆ ನಮ್ಮನ್ನೆಲ್ಲ ಸಿದ್ಧಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಮತ್ತು ಈ ದಿನ ಪ್ರಪಂಚದಾದ್ಯಂತ ಅನೇಕ ಸಭೆಗಳಲ್ಲಿ ದೇವಜನರೆಲ್ಲ ಕೂಡಿ ಬರ್ತಿದ್ದಾರೆ. ಮತ್ತೆ ಸಮಯ ಬೇರೆ ಆದಾಗ್ಯೂ, ಗಳಿಗೆಗಳು ಬೇರೆ ಆದಾಗ್ಯೂ ದೇವ ಜನರು ದೇವರನ್ನು ಆರಾಧಿಸುವುದಕ್ಕಾಗಿ ದೇವರು ನೇಮಿಸಿರುವ ಈ ದಿನಕ್ಕಾಗಿ, ದೇವರು ಕೊಟ್ಟ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸೋಣ. ನಿಮ್ಮ ಸಭೆಗಳಿಗೆ ಹೋಗ್ರಿ. ಕೆಲವೊಂದು ಸಭೆಗಳ ಆರಾಧನೆ ಅರ್ಲಿ ಮಾರ್ನಿಂಗ್ ಇರ್ತವೆ. ಜನರು ಆರಾಧನೆ ಮುಗಿಸ್ಕೊಂಡು ಬಂದು ಮಧ್ಯಾಹ್ನವೆಲ್ಲ ಇಷ್ಟ ಬಂದಂತೆ ತಮ್ಮ ಸಮಯ ವ್ಯರ್ಥ ಮಾಡಿಕೊಳ್ತಾರೆ. ಕೆಲವೊಂದು ಆರಾಧನೆಗಳು ಮಧ್ಯಾಹ್ನದ ನಂತರ ಇರ್ತವೆ, ಸಾಯಂಕಾಲದವರೆಗೂ ಕೆಲವರು ಇರ್ತಾರೆ. ಮತ್ತೆ ನೀವು ಎಷ್ಟೊತ್ತು ಆಲಯದಲ್ಲಿ ಇರ್ತೀರೆಂದು ನನಗೆ ಗೊತ್ತಿಲ್ಲ. ಆದರೆ ದಿನವೆಲ್ಲ ದೇವರ ಆಲಯದಲ್ಲಿ ದೇವರ ಕೆಲಸಗಳ ನಿಮಿತ್ತವಾಗಿ, ದೇವರ ಕಾರ್ಯಗಳ ನಿಮಿತ್ತವಾಗಿ ನಿಮ್ಮ ಸಮಯವನ್ನು ಉಪಯೋಗಿಸಿಕೊಂಡು ಕಲಿತುಕೊಳ್ಳಿರಿ. ಮತ್ತು ಈ ವಾರವೆಲ್ಲ ನಮ್ಮ ದೈಹಿಕ ಅವಶ್ಯಕತೆಗಳಿಗಾಗಿ ಪ್ರಯಾಸ ಪಡ್ತೇವಲ್ಲವೇ? ಕರ್ತನ ದಿನದಲ್ಲಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕೋಸ್ಕರ ನಾವು ನಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳೋಣ. ಈ ದಿನ ಫಾದರ್ಸ್ ಡೇ ಎಂಬುದಾಗಿ ಪ್ರಪಂಚದಾದ್ಯಂತ ಜ್ಞಾಪಕ ಮಾಡಿಕೊಳ್ತಿದ್ದಾರೆ. ಹೌದು, ಈ ಫಾದರ್ಸ್ ಡೇ, ಮದರ್ಸ್ ಡೇ, ಫ್ರೆಂಡ್ಶಿಪ್ ಡೇ ಅಷ್ಟೇ ಅಲ್ಲ, ಪ್ರೇಮಿಕರ ಡೇ ಎಂದು ಹೀಗೆ ಕೆಲವೊಂದು ಪ್ರತ್ಯೇಕವಾದ ದಿನವನ್ನು ವರ್ಷಕ್ಕೊಂದು ಸಾರಿ ಜ್ಞಾಪಕ ಮಾಡಿಕೊಳ್ತಾರೆ. ಯಾಕೆಂದ್ರೆ ಮನುಷ್ಯರಿಗೆ ಫಾದರ್ಸ್ ಅಂದ್ರೆ ತಂದೆಯ ಬೆಲೆ, ತಾಯಿಯ ಬೆಲೆ, ಹೆಂಡತಿಯ ಬೆಲೆ, ಮಕ್ಕಳ ಬೆಲೆ ಅಷ್ಟೇ ಅಲ್ಲ, ದೇವರ ಬೆಲೆ ಗೊತ್ತಾಗಬೇಕು. ಅನೇಕರು ಈ ದಿನ ಬೆಲೆ ಇಲ್ಲದಂತೆ ಬದುಕ್ತಿದ್ದಾರೆ. ಎವ್ರಿ ಸಂಡೇ ಈಸ್ ಅ ಡೇ ಆಫ್ ದ ಲಾರ್ಡ್. ಇದು ದೇವರ ದಿನವಾಗಿದೆ ಎಂದು ನಿಮ್ಮಲ್ಲಿ ಎಷ್ಟು ಜನ ಪ್ರತಿ ವಾರ ಆಚರಿಸ್ತಾ ಇದ್ದೀರಿ? ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೊಲೆ ಮಾಡಬಾರದು, ಕದಿಯಬಾರದು, ವ್ಯಭಿಚಾರ ಮಾಡಬಾರದು ಎಂಬ ಆಜ್ಞೆಕ್ಕಿಂತ ಮುಂಚೆಯೇ ನಿನಗೆ ದೀರ್ಘಾಯುಷ್ಯ ಉಂಟಾಗುವ ಹಾಗೆ ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸು ಎಂಬುದಾಗಿ ಆಜ್ಞೆ ಕೊಟ್ಟಿದ್ದಾರೆ. ನಮಗೆ ಜನ್ಮ ಕೊಟ್ಟಿರುವಂತಹ ಇಹ ಸಂಬಂಧವಾದ ಜೀವಿತ ಕೊಟ್ಟಿರುವಂತಹ ತಂದೆ ತಾಯಿಗಳಿಗೆ ಯಾವತ್ತೇ ಆಗಲಿ ಋಣಸ್ಥರಾಗಿರಬೇಕು. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಸಾಕಿ ದೊಡ್ಡವರನ್ನಾಗಿ ಮಾಡಿ, ಪೋಷಿಸಿ, ಸಂರಕ್ಷಿಸಿ, ನಮಗೆ ವಿವಾಹವನ್ನು ಮಾಡಿ ನಮಗೆ ಸಂಸಾರಸ್ಥರನ್ನಾಗಿ ಮಾಡುವ ತನಕ ಅವರ ಜವಾಬ್ದಾರಿಕೆ ಇರುತ್ತೆ. ಅಷ್ಟೊಂದು ದೇವರು ನಂಬಿ ನೇಮಿಸಿದ್ದಾರೆ. ಅವರನ್ನು ನಮಗೆ ಆಧಾರವಾಗಿ ದೇವರು ಕೊಟ್ಟಿದ್ದಾರೆ. ಆದರೆ ಈ ದಿನ ಎಷ್ಟೋ ಜನರು ತಂದೆಯ ಮಾತು ಕೇಳಲೊಲ್ಲದವರಾಗಿ ತಾಯಿಯನ್ನು ಕಾಡಿಸಿ, ತಾಯಿಯ ಮಾತು ಕೇಳದವರು, ತಂದೆಗೆ ಅಪಹಾಸ್ಯ ಮಾಡುವವರು, ತಾಯಿಯನ್ನು ಕೂಡ ದೋಚಿಕೊಂಡು ದುಡ್ಡಿಗಾಗಿ ಹಿಂಸೆಗೊಳಿಸುವಂಥವರನ್ನು ನಾವು ನೋಡ್ತೇವಲ್ಲವೇ? ಅದು ಎಷ್ಟೋ ವೇದನೆಯಿಂದ ಕೂಡಿದ ವಿಷಯವಾಗಿದೆ. ಕಣ್ಣಿಗೆ ಕಾಣುವ ನಿಮ್ಮ ತಂದೆ ತಾಯಿಗಳನ್ನು ನೀವು ಗೌರವಿಸದಿದ್ದರೆ, ಪ್ರೀತಿಸದಿದ್ದರೆ, ಸನ್ಮಾನಿಸದಿದ್ದರೆ, ನಿಮಗೆ ಪ್ರೀತಿ ತೋರಿಸಿದಂಥವರಿಗೆ ನೀವು ನಿರ್ಲಕ್ಷ್ಯ ಮಾಡುವುದಾದರೆ ಮತ್ತೆ ನಿಮ್ಮ ದೇವರನ್ನು ನೀವು ಹೇಗೆ ಪ್ರೀತಿಸಲು ಸಾಧ್ಯ? ದೇವರ ಪ್ರೀತಿಯನ್ನು ಹೇಗೆ ಗುರುತಿಸಲು ಸಾಧ್ಯ? ದೇವರು ತನ್ನ ಪ್ರೀತಿಯನ್ನು ನಮಗೆ ಬಯಲುಪಡಿಸುವುದಕ್ಕೋಸ್ಕರವೇ ನಮಗೆ ತಂದೆಯನ್ನು ತಾಯಿಯನ್ನು ಕೊಟ್ಟಿದ್ದಾರೆ. ತಾಯಿಯ ಪ್ರೀತಿ ಮಧುರವಾದದ್ದು, ತಂದೆಯ ಪ್ರೀತಿ ಶ್ರೇಷ್ಠವಾದದ್ದು. ತಾಯಿ ಪ್ರೀತಿ ಆದರಿಸುವಂಥದ್ದಾಗಿದೆ, ತಂದೆ ಪ್ರೀತಿ ಎಚ್ಚರಿಸುವಂಥದ್ದಾಗಿದೆ. ತಾಯಿ ಪ್ರೀತಿ ಲಾಲಿ ಹೇಳುವಂಥದ್ದಾಗಿದೆ, ತಂದೆ ಪ್ರೀತಿ ಶಿಕ್ಷಿಸುವಂಥದ್ದಾಗಿದೆ. ಈ ರೀತಿ ಸಮತೋಲನೆಯಲ್ಲಿ ಪ್ರೀತಿ ಹಂಚುವಾಗ ಅಂಥವರ ಮಕ್ಕಳು ಪ್ರಯೋಜಕರಾಗ್ತಾರೆ. ಈ ಫಾದರ್ಸ್ ಡೇ ಸಂದರ್ಭದಲ್ಲಿ ನೀವು ಒಬ್ಬ ತಂದೆಯಾಗಿದ್ದೀರೋ? ನೀವು ಒಬ್ಬ ತಂದೆಯಾಗಿದ್ದೀರೋ? ಎಂತಹ ತಂದೆಯಾಗಿದ್ದೀರಿ? ನಿಮ್ಮ ಮಕ್ಕಳು ನಿಮಗೆ ಗೌರವಿಸಬೇಕೆಂದು ಆಶಿಸ್ತಾ ಇದ್ದೀರಿ. ಆದರೆ ನೀವು ನಿಮ್ಮ ಪರಮ ತಂದೆಯನ್ನು ಗೌರವಿಸುತ್ತಿದ್ದೀರೋ? ನಿಮಗೆ ಜನ್ಮ ಕೊಟ್ಟಿರುವ ತಂದೆಯನ್ನು ಗುರುತಿಸಿದ್ದೀರಾ? ನೀವು ತಂದೆಯಾಗಿ ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ತೀರಿ. ನಮ್ಮ ಮಕ್ಕಳು ನಮಗೆ ವಿಧೇಯರಾಗ್ತಿಲ್ಲ ಎಂದು ಎಷ್ಟೋ ಜನ ತಂದೆಯಂದಿರು ಹೇಳ್ತಾರೆ. ಆದರೆ ನೀವು ನಿಮ್ಮ ಪರಮ ತಂದೆಗೆ ವಿಧೇಯರಾಗದೆ ನಿಮ್ಮ ಮಕ್ಕಳು ನಿಮಗೆ ಹೇಗೆ ವಿಧೇಯರಾಗ್ತಾರೆ? ತಂದೆಯಾಗಿ ನಿಮ್ಮ ಜವಾಬ್ದಾರಿಕೆ ಎಷ್ಟು ದೊಡ್ಡದಾಗಿದೆ ಎಂದು ನೀವೆಂದಾದರೂ ಗುರುತಿಸಿದ್ದೀರಾ?
ತಂದೆಯಾಗಿ ನೀವು ನಿಮ್ಮ ಮಕ್ಕಳನ್ನು ಪೋಷಿಸಬೇಕು, ಅವರ ಅವಶ್ಯಕತೆಗಳನ್ನು ತೀರಿಸಬೇಕು, ಅವರನ್ನು ಸಂರಕ್ಷಿಸಬೇಕು, ಅವರನ್ನು ಕಾಪಾಡಬೇಕು, ಭದ್ರಪಡಿಸಿಕೊಳ್ಬೇಕು. ಕೇಡಿನ ನಿಮಿತ್ತ, ಪಾಪದ ನಿಮಿತ್ತ, ಲೋಕದ ನಿಮಿತ್ತ ಅವರು ಇಷ್ಟಾನುಸಾರವಾಗಿ ಬೆಳೆಯದಂತೆ, ಲೋಕದಲ್ಲಿ ಪಾಪದಲ್ಲಿ ಮಕ್ಕಳು ಬೀಳದಂತೆ ಬಹು ಜಾಗರೂಕರಾಗಿ ಬೆಳೆಸಬೇಕು. ನಿಮ್ಮ ಶಿಕ್ಷೆಯಾಗಲಿ, ಗದರಿಕೆಯಾಗಲಿ, ತಿದ್ದುಪಾಟಾಗಲಿ ಮಿತಿರಲಿ. ಮಕ್ಕಳಿಗೆ ನಿಷ್ಠೂರಪಡಿಸಬೇಡಿ ಎಂದು ವಾಕ್ಯ ಹೇಳುತ್ತೆ. ತಂದೆ ತಾಯಿಗಳು ಮಕ್ಕಳಿಗೆ ಈ ದಿನ ವಿರಕ್ತಿ ಹೊಂದುವವರೆಗೂ ಶಿಕ್ಷಿಸ್ತಾರೆ, ಇಲ್ಲವೇ ಮಕ್ಕಳು ಹೆತ್ತವರನ್ನು ದ್ವೇಷಿಸುವ ಹಾಗೆ ಅವರನ್ನು ಹಿಂಸೆಗೊಳಿಸುವ ಪ್ರಯತ್ನ ಮಾಡುತ್ತಾ ಇರುವುದರಿಂದಲೇ ಮಕ್ಕಳು ಈ ದಿನ ತಂದೆ ತಾಯಿಗಳ ಮಾತು ಕೇಳ್ತಾ ಇಲ್ಲ. ಪ್ರೀತಿಯಿಂದ ಶಿಕ್ಷಿಸಿರಿ, ಗದರಿಸಿರಿ, ಸಂರಕ್ಷಿಸಿರಿ. ನಿಮ್ಮ ಮಕ್ಕಳ ವಿಷಯದಲ್ಲಿ ಜವಾಬ್ದಾರಿಕೆ ಇದೆ. ಹಾಗಾಗಿ ದೇವರು ನಮ್ಮನ್ನು ನಂಬಿ ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ. ತಂದೆಯಾಗಿ, ತಾಯಿಯಾಗಿ, ನಾವು ಪೋಷಕರಾಗಿ ಮಕ್ಕಳನ್ನು ದೈವ ಭಯದಲ್ಲಿ ಬೆಳೆಸುವುದು ನಮ್ಮ ಜವಾಬ್ದಾರಿಕೆಯಾಗಿದೆ. ಹಾಗಾದರೆ ನಿಮಗೂ ಕೂಡ ಒಬ್ಬ ತಂದೆ ಇದ್ದಾರೋ? ನೀವು ನಿಮ್ಮ ತಂದೆಯ ವಿಷಯದಲ್ಲಿ ಹೇಗೆ ಪ್ರವರ್ತಿಸಬೇಕು? ತಂದೆ ಅಂದರೆ ಪ್ರಿಯರೇ, ನಮಗೆ ಈ ಲೋಕದಲ್ಲಿ ತಂದೆಯ ಬೀಜ ನಮ್ಮೊಳಗಿದೆ ಎಂದರ್ಥ. ತಂದೆ ತಾಯಿಗಳ ಮುಖಾಂತರ ನಾವು ಈ ಲೋಕದೊಳಗೆ ಜನಿಸಿ ಬಂದೆವು. ದೇವರ ಆತ್ಮನಿಂದ ತುಂಬಲ್ಪಟ್ಟವರಾಗಿ ಬಂದೆವು. ದೇವರು ಅಂತಹ ನಿಯಮವನ್ನು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮೂಲ ಕರ್ತನಾದ ದೇವರೇ. ಆದರೆ ದೇವರು ಉಪಯೋಗಿಸಿಕೊಂಡಿರುವ ತಂದೆ ತಾಯಿಗಳ ಮುಖಾಂತರ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ನಿಮ್ಮ ತಂದೆ ತಾಯಿಗಳನ್ನು ನೀವು ಸನ್ಮಾನಿಸಿರಿ, ಅವರ ಮಾತು ಕೇಳಿ ಅವರಿಗೆ ವಿಧೇಯರಾಗಿರಿ, ಅವರನ್ನು ಗೌರವಿಸಿರಿ, ಅವರನ್ನು ಪ್ರೀತಿಸಿರಿ, ಅವರಿಗೆ ವಿಧೇಯರಾಗಿರಿ. ನಮ್ಮ ಯೇಸು ಒಬ್ಬ ಮಗನಾಗಿ ಈ ಲೋಕಕ್ಕೆ ಬಂದು ಯಾವ ರೀತಿ ವಿಧೇಯರಾಗಿರಬೇಕು ಎನ್ನುವಂಥದ್ದನ್ನು ತಾನು ಶ್ರಮೆಯ ಮೂಲಕ ತಿಳಿದುಕೊಂಡನೆಂದು, ತಂದೆಯೊಂದಿಗೆ ಯಾವ ರೀತಿ ಸಹವಾಸವುಳ್ಳವನಾಗಿರಬೇಕೆಂದು ಆತನು ಪ್ರಾರ್ಥನೆಯ ಜೀವಿತದ ಮೂಲಕ ಬಯಲುಪಡಿಸಿದನೆಂದು, ತಂದೆಯ ಚಿತ್ತ ಮಾಡುವುದೇ ತನ್ನ ಧ್ಯೇಯವಾಗಿ ಯೇಸು ಇಟ್ಟುಕೊಂಡಿರುವುದನ್ನು ನಾವು ಬೈಬಲ್ನಲ್ಲಿ ನೋಡ್ತೇವಲ್ಲವೇ? ತಂದೆಯ ಕೈಗೆ ತನ್ನ ಆತ್ಮವನ್ನು ಒಪ್ಪಿಸಿ ಕೊಡುವವರೆಗೂ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವಲ್ಲವೇ? ಅಂದರೆ ತಂದೆಯ ನಡೆಸುವಿಕೆಯ ಅಡಿಯಲ್ಲಿದ್ದಂತೆ ತಂದೆಯ ಮಾತನ್ನು ಕೇಳಿ ವಿಧೇಯನಾಗಿರುವ ಹಾಗೆ, ತಂದೆಯ ಚಿತ್ತ ಮಾಡಿರುವ ಹಾಗೆ, ತಂದೆಯ ಆಸೆಯ ಮೇರೆಗೆ ಆತನು ಈ ಲೋಕಕ್ಕೆ ಬಂದು ಆತನ ಕಾರ್ಯವನ್ನು ಮುಗಿಸಿ ತನ್ನ ರಾಜ್ಯಕ್ಕೆ ಆತನು ಸೇರಿಕೊಂಡಿರುವಂತೆ ನಾವು ನೋಡ್ತೇವೆ. ಒಬ್ಬ ಮಗನಾಗಿ ಹೇಗೆ ಇರಬೇಕೆಂಬುದನ್ನು ಯೇಸು ನಮಗೆ ಕಲಿಸಿಕೊಟ್ಟಿದ್ದಾರೆ. ಯೇಸುವಿನ ಹೆಜ್ಜೆಯ ಜಾಡಿಯಲ್ಲಿ ನಾವು ನಡೆಯುವಾಗ ಒಬ್ಬ ಒಳ್ಳೆ ಮಗನಾಗಿ ನಾವು ಇರುವಂಥವರಾಗಿರ್ತೇವೆ, ಒಬ್ಬ ಒಳ್ಳೆ ತಂದೆಯಾಗಿ ಕೂಡ ಇರುವಂಥವರಾಗಿರ್ತೇವೆ. ಮಕ್ಕಳೇ, ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿದೆ ನೋಡಿ. ಇಬ್ರಿಯರಿಗೆ ಬರೆದಿರುವಂತಹ ಪತ್ರಿಕೆ, ಅದರಲ್ಲಿ 12ನೇ ಅಧ್ಯಾಯ. ಮತ್ತೊಮ್ಮೆ ಹೇಳ್ತೇನೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನದಿಂದ ಓದುತ್ತೇನೆ ಕೇಳಿ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನೇ ಹೊಡೆಯುತ್ತಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆಯಲ್ಲವೇ? ಏನಂತೆ ಪ್ರಿಯರೇ? ದೇವರು ತಾನು ಪ್ರೀತಿಸಿದವನನ್ನು ಶಿಕ್ಷಿಸುವನು, ಆ ಶಿಕ್ಷೆಯೊಂದಿಗೆ ಗದರಿಸುವನು, ಅದನ್ನು ಸ್ವೀಕರಿಸುವಾಗ ಶಿಕ್ಷಿಸುವನು. ಅದಕ್ಕಾಗಿಯೇ ತಂದೆ ತಾಯಿಗಳ ಶಿಕ್ಷೆಯನ್ನು ನಾವು ನಿರ್ಲಕ್ಷ್ಯ ಮಾಡಬಾರದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆ ಶಿಕ್ಷಿಸಲಾರದಂತಹ ಮಗನು ಏನಾಗಲ್ಲ? ಉದ್ಧಾರವಾಗಲ್ಲ. ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ? ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಸಹ ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ನನಗೆ ಶಿಕ್ಷಿಸುವ ತಂದೆ ಬೇಡ, ಇಹಲೋಕದ ತಂದೆಯೂ ಬೇಡ, ಪರಲೋಕದ ತಂದೆಯೂ ಕೂಡ ಬೇಡ. ನನಗೆ ದೇವರು ಬೇಡ, ನನಗೆ ತಂದೆ ಬೇಡ, ನನಗೆ ಯಾರೂ ಬೇಡ, ನನ್ನ ಇಷ್ಟ ಬಂದಂತೆ ಇರ್ತೇನೆ ಎಂಬುದಾಗಿ ದುರಹಂಕಾರ ಪಡುವವರು ಅವರು ಮಕ್ಕಳಲ್ಲ ಪ್ರಿಯರೇ, ಅವರು ಆದರದಿಂದ ಹುಟ್ಟಿದವರು. ಇನ್ನೊಂದು ಭಾಷೆಯಲ್ಲಿ ನೋಡುವಾಗ ವೇಶ್ಯದ ಸಂತಾನದವರು. ವೇಶ್ಯ ಸಂತಾನಕ್ಕೆ ತಂದೆ ಯಾರೆಂದು ಗೊತ್ತಿರಲ್ಲ, ಯಾರೂ ಲಕ್ಷಿಸಲ್ಲ. ಈ ದಿನ ನಮ್ಮಲ್ಲಿ ಅನೇಕರು ದೇವರು ಕೊಟ್ಟಿರುವ ತಂದೆಯನ್ನು ನಾವು ನಿರ್ಲಕ್ಷ್ಯ ಮಾಡಿ, ತಾಯಿಯನ್ನು ಅಪಹಾಸ್ಯಗೊಳಿಸಿ, ನಾವು ಯಾರ ತಿದ್ದುಪಾಟನ್ನು, ಯಾರ ಗದರಿಕೆಯನ್ನು ತೆಗೆದುಕೊಳ್ಳಲಾರದಂತೆ, ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಾದ ಪರಮ ತಂದೆಯ ಮಾತನ್ನು ಕೂಡ ಕೇಳದಂತೆ, ಆತನ ವಾಕ್ಯದಲ್ಲಿರುವ ಸಾರಾಂಶದ ಗದರಿಕೆಯನ್ನು, ಶಿಕ್ಷೆಯನ್ನು ತೆಗೆದುಕೊಳ್ಳಲು ಇಚ್ಛಿಸುವುದಿಲ್ಲ ಎನ್ನುವಂಥವರು ತಮ್ಮ ಜೀವಿತದಲ್ಲಿ
ಯಾವ ಪ್ರಯೋಜನಕ್ಕೆ ಬರದಂಥವರಾಗುತ್ತಾರೆ. ನೋಡಿ ಪ್ರೇರೆ, ಇಹಲೋಕ ಸಂಬಂಧವಾದ ತಂದೆಯಂದಿರು ನಮಗೆ ಸ್ವಲ್ಪ ಕಾಲ ಮಾತ್ರ ಶಿಕ್ಷಿಸ್ತಾರೆ. ನಿಮ್ಮ ತಂದೆ ನಿಮಗೆ ಎಷ್ಟು ಕಾಲ ಶಿಕ್ಷಿಸಿ ಗದರಿಸ್ತಾರೆ? ನೀವು ಆತನೊಂದಿಗೆ ಇರುವವರೆಗೂ, ಅಂದರೆ ನಿಮಗೆ ವಿವಾಹ ಆಗುವವರೆಗೂ, ನಿಮಗೆ ಮಕ್ಕಳು ಹುಟ್ಟುವವರೆಗೂ. ಅದಕ್ಕೆ ಮಿಗಿಲಾಗಿ ನಿಮ್ಮ ತಂದೆ ನಿಮ್ಮೊಂದಿಗೆ ಇರೋದೇ ಇಲ್ಲ. ತಂದೆ ಬೇಕಾಗಿರುವಾಗ ತಂದೆ ಇಲ್ಲದೆ ವೇದನೆ ಪಡುವಂಥವ್ರು ಎಷ್ಟೋ ಜನ ಇದ್ದಾರೆ. ತಂದೆ ಇದ್ರೂ ಕೂಡ ನನಗೆ ದೊಡ್ಡ ತಲೆನೋವಾಗಿದ್ದಾನೆ, ಪ್ರತಿಯೊಂದಕ್ಕೂ ಅಡ್ಡ ತಡೆಯುತ್ತಾನೆ, ಪ್ರತಿಯೊಂದು ಆಟಂಕಪಡಿಸ್ತಾನೆ, ಪ್ರತಿಯೊಂದು ಬೇಡ ಅನ್ನುತ್ತಾನೆ, ಪದೇ ಪದೇ ನನ್ನನ್ನು ಗದರಿಸಿ ಶಿಕ್ಷಿಸುತ್ತಿದ್ದಾನೆ ಎಂದು ಕೆಲವರು ಅಂದುಕೊಳ್ತಾರೆ. ನನ್ನ ಜೀವಿತದಲ್ಲಿ ಕೆಲವು ದಿನಗಳಾದ ಮೇಲೆ, ನನ್ನ ಜೀವಿತದಲ್ಲಿ ಪಾಠಗಳನ್ನು ಕಲಿತುಕೊಂಡ ನಂತರ, ಅಯ್ಯೋ ನನ್ನ ತಂದೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತೋ, ಆತನೊಂದಿಗೆ ಹಂಚಿಕೊಳ್ತಿದ್ದೆ, ಆತನು ನನಗೆ ಸಲಹೆ ಕೊಡ್ತಿದ್ದನಲ್ಲವೇ, ಆದರಿಸುತ್ತಿದ್ದನಲ್ಲವೇ ಎಂಬ ಆಲೋಚನೆಗಳು ಬರ್ತವೆ. ಆ ಜ್ಞಾನೋದಯ ಉಂಟಾಗೋದ್ರೊಳಗಾಗಿಯೇ ತಂದೆಯಂದಿರು ನಮ್ಮೊಂದಿಗಿರಲ್ಲ. ಅದಕ್ಕಾಗಿಯೇ ಚಿಕ್ಕ ವಯಸ್ಸಿರುವಾಗಲೇ, ನಿಮಗೆ ಅವಕಾಶ ಇರುವಾಗಲೇ ನಿಮಗೆ ಕೊಡುವ ಪ್ರತಿ ತಿದ್ದುಪಾಟನ್ನು ನೀವು ತೆಗೆದುಕೊಳ್ಳುವುದನ್ನು ಕಲಿತುಕೊಳ್ಳಿರಿ. ಮಗನಾಗಿ ವಿಧೇಯರಾಗುವುದಾದರೆ ನೀವು ತಂದೆಯಾಗಿ ನಿಮ್ಮ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡ್ತೀರಿ. ನೀವು ನಿಮ್ಮ ಜೀವಿತದ ವಿಷಯದಲ್ಲಿ ನಿರ್ಲಕ್ಷ್ಯರಾಗಿರೋದಾದರೆ ನಾಳಿನ ದಿನ ನಿಮ್ಮ ಮಕ್ಕಳು ನಿಮ್ಮ ವಿಷಯದಲ್ಲಿ ನಿರ್ಲಕ್ಷ್ಯರಾಗಿರೋದು ನೋಡ್ತೀರಿ. ಯಾಕೆಂದರೆ ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುವುದನ್ನು ಕಾಣುತ್ತೀರಿ. ಈ ದಿನದಲ್ಲಿ, ತಂದೆಯ ದಿನದಲ್ಲಿ ನಿಮ್ಮ ಫಾದರ್ಗೆ ವಿಶ್ ಮಾಡಿದ್ದೀರಾ? ಅಷ್ಟಕ್ಕೂ ನಿಮಗೆ ತಂದೆ ಇದ್ದಾರೋ? ಈ ಲೋಕದಲ್ಲಿ ಅವರು ಇನ್ನೂ ಜೀವಿಸುವುದಾದರೆ ನೀವೆಷ್ಟೋ ಧನ್ಯರು. ದಯವಿಟ್ಟು ನಿಮ್ಮ ತಂದೆಗೆ ಪ್ರೀತಿಯಿಂದ ಮಾತಾಡಿಸಿ. ವೃದ್ಧಾಪ್ಯದಲ್ಲಿ ಅವರನ್ನು ಆದರಿಸಿರಿ, ಅವರನ್ನು ಸಂರಕ್ಷಿಸಿರಿ. ನೀವು ಪ್ರೀತಿಯಿಂದ ಮಾತಾಡಿಸೋದಂದೇ ಸಾಕು ನಿಮ್ಮ ತಂದೆ ನಿಮ್ಮ ವಿಷಯದಲ್ಲಿ ಎಷ್ಟೋ ಆನಂದಿಸುವುದಕ್ಕಾಗಿ. ತಂದೆಯಂದಿರು ಮಕ್ಕಳ ಬಳಿಯಿಂದ ಏನನ್ನೂ ಎದುರು ನೋಡುವುದಿಲ್ಲ, ಆದರೆ ಮಕ್ಕಳಿಗೋಸ್ಕರ ಎಷ್ಟೋ ವಿಷಯಗಳನ್ನು ಸಿದ್ಧ ಮಾಡ್ತಾರೆಂದು ವಾಕ್ಯದಲ್ಲಿ ನೋಡ್ತೇವಲ್ಲವೇ? ತಂದೆ ಮಕ್ಕಳಿಂದ ಎದುರು ನೋಡುವಂಥದ್ದು ಒಂದೇ, ಪ್ರೀತಿಯನ್ನು ಎದುರು ನೋಡ್ತಾರೆ. ನಿಮ್ಮನ್ನು ಎಷ್ಟೋ ಪ್ರೀತಿಸಿ, ನಿಮಗೋಸ್ಕರ ಎಷ್ಟೋ ಕಷ್ಟಪಟ್ಟು, ನಿಮ್ಮನ್ನು ಎಷ್ಟೋ ಮುದ್ದು ಮಾಡಿ, ನಿಮ್ಮ ವಿಷಯದಲ್ಲಿ ಎಷ್ಟೋ ಟೈಮನ್ನು ಸ್ಪೆಂಡ್ ಮಾಡಿ, ನಿಮಗಾಗಿ ತಮ್ಮ ಸಮಯವನ್ನು ಹಣವನ್ನು ವೆಚ್ಚ ಮಾಡಿ ನೀವು ಪ್ರಯೋಜಕರಾಗಬೇಕೆಂದು ಬಯಸಿ, ನಿಮ್ಮನ್ನು ನೋಡಿ ಅವರು ಆನಂದಿಸಬೇಕೆಂದು ಬಯಸ್ತಾರೆ ಹೊರತು ನಿಮ್ಮಿಂದ ಅವರು ಏನಾದರೂ ಹೊಂದುವ ಆಸೆ ಅವರಿಗಿರೋದಿಲ್ವಲ್ಲ. ಹಾಗಾಗಿ ನಿಮ್ಮ ತಂದೆಯನ್ನು ಈ ದಿನದಂದು ವಿಶ್ ಮಾಡಿರಿ, ಫೋನ್ ಮಾಡಿ ಹೇಳ್ರಿ. ಅವರು ಒಂದು ವೇಳೆ ಈ ಥರ ಸ್ಥಳದಲ್ಲಿದ್ದರೆ, ನಿಮ್ಮ ಮನೆಯಲ್ಲೇ ಇರೋದಾದರೆ ಅವರಿಗೆ ಪ್ರೀತಿಯಿಂದ ಮಾತಾಡಿಸಿ, ಪ್ರೀತಿಯಿಂದ ಅವರಿಗೊಂದು ಚಿಕ್ಕ ಬಹುಮಾನ ಕೊಡಿರಿ. ಸೆಂಡ್ ದೆಮ್ ಅ ಗಿಫ್ಟ್ ಈವನ್ ಇಫ್ ದೇ ಆರ್ ಫಾರ್ ಆಫ್. ಒಂದು ಚಿಕ್ಕ ಕಾಣಿಕೆಯನ್ನು ಕಳಿಸಿ ಅವರಿಗೆ ಹೇಳ್ರಿ, ಅಪ್ಪ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಎಂಬುದಾಗಿ, ನಿಮ್ಮನ್ನು ನಾನು ಗೌರವಿಸುತ್ತೇನೆ, ಯಾಕೆಂದರೆ ನನ್ನ ಜೀವಿತದ ಮೇಲೆ ನೀವು ಎಷ್ಟೋ ಪ್ರಭಾವ ಬೀರಿದ್ದೀರಿ ಎಂಬುದನ್ನು ಒಂದು ಸೂಚನೆಯಾಗಿ ನೀವು ತಿಳಿಯಪಡಿಸಿರಿ. ನೀವು ಒಪ್ಪಿಕೊಂಡ್ರೂ ಒಪ್ಪಿಕೊಳ್ಳದಿದ್ದರೂ ತಂದೆಯ ಜೀವಿತ ಬಹಳ ಬೆಲೆಯುಳ್ಳ ಜೀವಿತವಾಗಿದೆ. ಅನೇಕ ತಂದೆಯಂದರ ವಿಷಯದಲ್ಲಿ ಒಳ್ಳೆಯದು ಕೆಟ್ಟದ್ದೂ ಇರುತ್ತೆ. ಆದರೆ ನೀವು ದೇವರ ಮಕ್ಕಳಾಗಿರೋದಾದರೆ ಕೆಟ್ಟದ್ದಕ್ಕೆ ಸಂಬಂಧಪಟ್ಟದ್ದನ್ನು ನೀವು ಬಿಟ್ಟು ಬಿಡುವವರಾಗಿರೋದ್ರಿಂದ ಯೋಗ್ಯವಾಗಿರುವ, ಮೇಲುಕರವಾಗಿರುವ, ಪ್ರಯೋಜನಕರವಾಗಿರುವ, ಒಳ್ಳೆಯದಾಗಿರುವ ಗುಣ ನಿಮ್ಮ DNA ಒಳಗಡೆಯೇ ಇರುತ್ತೆ. ಅದಕ್ಕಾಗಿಯೇ ನಾವು ಎಂದಿಗೂ ತಂದೆಗೆ ಋಣಸ್ಥರಾಗಿದ್ದೇವೆ. ಯಾವತ್ತೇ ಆಗಲಿ ಒಬ್ಬ ತಂದೆಯಾಗಿ ನಮ್ಮ ಜವಾಬ್ದಾರಿಕೆ ನೆರವೇರಿಸಬೇಕಾದ ಕರ್ತವ್ಯ ನಮ್ಮ ಮೇಲಿದೆ. ಯಹಲೋಕದ ತಂದೆಗಳೆಲ್ಲರೂ ಪರ್ಫೆಕ್ಟ್ ಎಂದು ಹೇಳಲಿಕ್ಕಾಗಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ಯುವರ್ ಫಾದರ್ ಟು ಬಿ ಅ ಪರ್ಫೆಕ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಅವರಲ್ಲಿಯೂ ಲೋಪಗಳಿರ್ತವೆ, ಬಲಹೀನತೆಗಳಿರ್ತವೆ. ಆದಾಗ್ಯೂ ಅವರು ನಿಮ್ಮ ಹೆತ್ತ ತಂದೆಯಾಗಿರೋದ್ರಿಂದ, ನಿಮ್ಮ ತಂದೆ ನಿಮಗೆ ಜನ್ಮ ಕೊಟ್ಟಿರೋದ್ರಿಂದ, ಒಬ್ಬನೇ ತಂದೆಯಾಗಿರೋದ್ರಿಂದ ಅವರನ್ನು ಗೌರವಿಸಿರಿ, ಪ್ರೀತಿಸಿರಿ. ಹಾಗೆಯೇ ಈ ಲೋಕದ ತಂದೆಯ ಮೇಲೆ ಆಧಾರಗೊಂಡಿರಬೇಡಿರಿ. ನಮಗೆ ಪರಲೋಕ ತಂದೆ ಇದ್ದಾರೆ, ಪರಮ ತಂದೆ ಇದ್ದಾರೆ, ನಿತ್ಯನಾದ ತಂದೆ ಇದ್ದಾನೆ. ಮುಪ್ಪಿನ ವಯಸ್ಸು ಬರುವ ತನಕ ನಮ್ಮನ್ನು ಹೊತ್ತುಕೊಳ್ಳುವಾತನೂ ಆತನೇ. ಆತನೇ ನಮ್ಮ ನಿಜವಾದ ತಂದೆ, ನಿತ್ಯನಾದ ತಂದೆಯಾಗಿದ್ದಾರೆ. ಅದಕ್ಕೆ ದೇವರನ್ನು ನಿಮ್ಮ ತಂದೆಯನ್ನಾಗಿಯೂ ಒಡೆಯನನ್ನಾಗಿಯೂ ಸ್ವೀಕರಿಸಿ, ಆತನಿಂದ ನಿಮಗೆ ಬೇಕಾದ ಆದರಣೆ, ನಿಮಗೆ ಬೇಕಾದ ಎಚ್ಚರಿಕೆ, ನಿಮಗೆ ಬೇಕಾದ ಪೋಷಣೆ, ನಿಮಗೆ ಬೇಕಾದ ಸಹಾಯಕ್ಕೋಸ್ಕರ ಕಾದು ಎದುರು ನೋಡ್ರಿ. ಆಗ ಎಂದಿಗೆ ಆಗಲಿ ನೀವು ನಿರುತ್ಸಾಹ ಪಡಲ್ಲ. ನಂಬಿಕೆಗೆ ಮೂಲ ಪಿತೃವಾಗಿರುವ ಅಬ್ರಹಾಮನನ್ನು ನೋಡಿ ನಾವು ನಂಬಿಕೆಯನ್ನು ಕಲಿತುಕೊಳ್ಳೋಣ. ಆತ್ಮಿಕರಾಗಿ ನಂಬಿಕೆಯಿಂದ ಪ್ರಾರ್ಥಿಸೋಣ. ನಂಬಿಕೆಗೆ ಮೂಲ ಪಿತೃವಾಗಿರುವ ಅಬ್ರಹಾಮನು ನಡೆದ ಮಾರ್ಗದಲ್ಲಿ ನಡೆಯೋಣ. ಈ ಭಯಂಕರವಾದ ಪಾಪ ಲೋಕದಲ್ಲಿ ನಾವು ಯೇಸುವನ್ನೇ ದೃಷ್ಟಿಸುತ್ತಾ ಮುಂದಕ್ಕೆ ಸಾಗೋಣ. ದೇವರು ನಮಗೆ ಕೊಟ್ಟಿರುವಂತಹ ಮಕ್ಕಳನ್ನು ದೇವರಿಗೋಸ್ಕರ ಸಾಕ್ಷಿಗಳನ್ನಾಗಿ ಬೆಳೆಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಒಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ ನಾವು ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ತಿರುವಾಗ, ಈ ಫಾದರ್ಸ್ ಡೇ ಸಂದರ್ಭದಲ್ಲಿ ಈ ಲೋಕದ ತಂದೆಯಾಗಿದ್ದವರೆಲ್ಲರೂ
ಒಂದಲ್ಲ ಒಂದು ತಪ್ಪಿನಲ್ಲಿ, ಬಲಹೀನತೆಯಲ್ಲಿ, ಕೊರತೆಯಲ್ಲಿ ಇದ್ದವರಾಗಿದ್ದಾರೆ. ಆದರೆ ನಮಗೊಬ್ಬ ತಂದೆ ಇದ್ದಾನೆಂದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ಉಚ್ಚರಿಸಿ ಕರೆಯುವಂತಹ ಕೃಪೆ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಪಾಪ ಲೋಕದಲ್ಲಿ ನಶಿಸಿ ಹೋಗುತ್ತಿರುವ ನಮ್ಮನ್ನು ಕ್ರಿಸ್ತನ ರಕ್ತದ ಮುಖಾಂತರ ದತ್ತು ತೆಗೆದುಕೊಂಡು ಅಪ್ಪಾ, ತಂದೆಯೇ ಎಂದು ಕರೆಯುವಂತಹ ಭಾಗ್ಯ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ಪ್ರತಿ ಸಣ್ಣ ಸಣ್ಣ ವಿಷಯಕ್ಕಾಗಿ ಲೋಕದ ತಂದೆಯಂದರ ಮೇಲೆ ಆಧಾರಗೊಳ್ಳದೆ ಪರಲೋಕದ ತಂದೆಯ ಮೇಲೆ ಆಧಾರಗೊಳ್ಳುವ ಹಾಗೆ ಆಕಾಶ ಪಕ್ಷಿಗಳನ್ನು ಪೋಷಿಸುವ ದೇವರು ನನ್ನನ್ನು ಪೋಷಿಸುತ್ತಾರೆ, ನನ್ನನ್ನು ಸಂರಕ್ಷಿಸುತ್ತಾರೆ, ನನ್ನ ಪ್ರತಿ ಅವಶ್ಯಕತೆ ತೀರಿಸುತ್ತಾರೆ ಎಂದು ನಂಬಿಕೆ ಇಡಲು ಸಹಾಯ ಮಾಡಿರಿ. ಇಹಲೋಕ ಸಂಬಂಧವಾದ ನಮ್ಮ ತಂದೆಯಂದಿರಿಗಾಗಿ ನಿಮ್ಮನ್ನು ಸ್ತುತಿಸ್ತೇವೆ. ಅವರ ನಿರ್ಲಕ್ಷ್ಯತನದಲ್ಲಿ ಅವರನ್ನು ಅಲಕ್ಷ್ಯ ಮಾಡದೆ ಅವರನ್ನು ಪೋಷಿಸಿ, ಅವರಿಗೆ ಪ್ರೀತಿಯನ್ನು ತೋರಿಸಿ, ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ ಅವರನ್ನು ಸಂತೋಷಪಡಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಈ ದಿನ ಭಾನುವಾರವಲ್ಲವೂ ನಿಮ್ಮ ಚರ್ಚ್ನಲ್ಲಿ ನಡೆಯುವ ಆರಾಧನೆಗೆ ತಪ್ಪದೆ ನೀವು ಹೋಗಿ ಕರ್ತನನ್ನು ಅಲ್ಲಿ ಆರಾಧಿಸಿರಿ. ಆಮೇಲೆ ನಿಮ್ಮ ಅನುಕೂಲತೆಯ ಮೇರೆಗೆ, ಅಂದರೆ ನಿಮಗೆ ಸಮಯ ಸಿಕ್ಕಾಗ ಈ ಒಂದು ವಾಕ್ಯ ಧ್ಯಾನವನ್ನು ಕೂಡ ವೀಕ್ಷಿಸಿ ಆತ್ಮೀಕವಾಗಿ ಬಲಗೊಳ್ಳುತ್ತಾ ಕರ್ತನಿಗೆ ಸಾಕ್ಷಿಯಾಗಿರಿ. ಹಾಗೆ ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.